ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ತಿರುಗಿ ಅದೇ ರೀತಿಯಲ್ಲಿ ತಪಸ್ಸನ್ನು ಮುಂದುವರಿಸುತ್ತಿದ್ದ ಮತಂಗನ ಬಳಿಗೆ ಇಂದ್ರನು ಬಂದು ಬ್ರಾಹ್ಮಣ್ಯವು ಹೇಗೂ ದುರ್ಲಭವೆಂಬುದನ್ನು ತಿಳಿಸಿ ಬೇರೆ ವರಗಳನ್ನು ಆ ಮತಂಗನಿಗೆ ಕೊಟ್ಟುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಯುಧಿಷ್ಠಿರ, ಭೀಷ್ಮಾಚಾರ್ಯರು ಹೇಳುತ್ತಿರುವರು, ಇಂದ್ರನು ಅಷ್ಟು ವಿಧವಾಗಿ ಹೇಳಿದರೂ ಮತಂಗನು ತನ್ನ ಪ್ರಯತ್ನವನ್ನು ಬಿಡದೆ ಒಂದೇ ಕಾಲಿನಿಂದ ನಿಂತು ತಪಸ್ಸನ್ನು ನಡೆಸುತ್ತಿದ್ದನು. ತಿರುಗಿ ಇಂದ್ರನು ಅವನಲ್ಲಿಗೆ ಬಂದು ಮೊದಲಿನಂತೆಯೇ ಅವನಿಗೆ ಬುದ್ಧಿವಾದಗಳನ್ನು ಹೇಳಿದನು. ಆಗ ಮತಂಗನು, ಓ ದೇವೇಂದ್ರ, ಸಹಸ್ರ ವರ್ಷಗಳಿಂದ ಹಿಡಿದು ನಾನು ಬ್ರಹ್ಮಚರ್ಯೆಯಲ್ಲಿ ನೆಲೆಸಿ ಒಂದೇ ಕಾಲಿನಿಂದ ಕಠಿಣ ತಪಸ್ಸನ್ನು ನಡೆಸುತ್ತಿರುವೆನು. ಇಷ್ಟಾದರೂ ನಾನು ಬ್ರಾಹ್ಮಣತ್ವವನ್ನು ಪಡೆಯದೆ ಹೋದುದೇಕೆ ಎನ್ನಲು ಇಂದ್ರನು ಹೇಳುತ್ತಾನೆ, ಮತಂಗ, ಚಂಡಾಲ ಯೋನಿಯಲ್ಲಿ ಹುಟ್ಟಿದ ನಿನಗೆ ಹೇಗೂ ಬ್ರಾಹ್ಮಣ್ಯವು ಬರಲಾರದು. ಸುಮ್ಮನೆ ಶ್ರಮ ಪಡಬೇಡ, ಬೇರೆ ಕೋರಿಕೆ ಏನಾದರೂ ಇದ್ದರೆ ತಿಳಿಸು ಎಂದನು. ಇದನ್ನು ಕೇಳಿ ಮತಂಗನು ಮಹತ್ತಾದ ವ್ಯಸನದಿಂದ ಆ ಸ್ಥಳವನ್ನು ಬಿಟ್ಟು ಗಯೆಗೆ ಹೋಗಿ ಅಲ್ಲಿ ಅಂಗುಷ್ಠಾಗ್ರದಿಂದ ನಿಂತು ಬೇರೊಬ್ಬರಿಗೆ ಸಾಧ್ಯವಲ್ಲದ ಕಠಿಣ ತಪಸ್ಸಿನಲ್ಲಿ ತೊಡಗಿದನು. ಮೈಯೆಲ್ಲ ಬರೀ ನರಗಳು ಕಾಣುವಂತೆ ದೇಹವನ್ನು ದಂಡಿಸಿ ಕೃಶವಾದನು. ಅವನ ದೇಹದಲ್ಲಿ ಕೊನೆಗೆ ಅಸ್ಥಿ ಚರ್ಮಗಳು ಮಾತ್ರವೇ ಉಳಿದುದಾಗಿ ನಾವು ಕೇಳುವೆವು. ಈ ಸ್ಥಿತಿಯನ್ನು ನೋಡಿ ಒಡನೆಯೇ ವರಪ್ರದನಾದ ಇಂದ್ರನು ಅವನಲ್ಲಿಗೆ ಬಂದು ಅವನ ಕೈಯನ್ನು ಹಿಡಿದುಕೊಂಡು, ಓ ಮತಂಗ, ನಿನಗೆ ಬ್ರಾಹ್ಮಣ್ಯವೆಂಬುದು ಹೇಗೂ ದೊರೆಯಲಾರದು. ನಿನ್ನ ಸ್ಥಿತಿಗೂ ಆ ಬ್ರಾಹ್ಮಣ್ಯಕ್ಕೂ ಬಹಳ ದೂರ ಉಂಟು. ಅರಿಷಡ್ವರ್ಗಗಳಿಂದ ಆವೃತನಾದ ನಿನ್ನಂಥವನಿಗೆ ಬ್ರಾಹ್ಮಣ್ಯವೆಂದರೇನು? ಬ್ರಾಹ್ಮಣರನ್ನು ಪೂಜಿಸಿದವನು ಸುಖಿಯಾಗುವನು, ಅವರನ್ನು ಪೂಜಿಸದವನು ದುಃಖಿಯಾಗುವನು. ಸಮಸ್ತ ಭೂತಗಳ ಯೋಗಕ್ಷೇಮವು ಬ್ರಾಹ್ಮಣನ ಅಧೀನವಾಗಿದೆ. ಬ್ರಾಹ್ಮಣರ ದೆಸೆಯಿಂದಲೇ ಪಿತೃಗಳಿಗೂ ದೇವತೆಗಳಿಗೂ ತೃಪ್ತಿಯುಂಟಾಗಬೇಕು. ಎಲ್ಲ ಜನ್ಮಗಳಲ್ಲಿ ಬ್ರಾಹ್ಮಣ ಜನ್ಮವೇ ಅತ್ಯುತ್ತಮವಾದುದು. ಬ್ರಾಹ್ಮಣನು ತನ್ನ ಪ್ರಭಾವದಿಂದ ಎಲ್ಲಿ ಯಾವಾಗ ಯಾವುದು ತನಗೆ ಬೇಕೋ ಅದನ್ನೆಲ್ಲ ಪಡೆಯಬಲ್ಲನು. ಆ ಬ್ರಾಹ್ಮಣ ಜನ್ಮವು ಆಗಂತುಕವಾಗಿ ನಡುವೆ ಬರತಕ್ಕದಲ್ಲ. ಅನೇಕ ಜನ್ಮಗಳಲ್ಲಿ ಹುಟ್ಟಿ ತೊಳಲಿದ ಮೇಲೆ ಎಂದಾದರೂ ಒಮ್ಮೆ ಕಾಲಕ್ರಮದಿಂದ ಆ ಬ್ರಾಹ್ಮಣ ಜನ್ಮವು ಲಭಿಸಬಹುದು. ಇಲ್ಲಿ ಬ್ರಾಹ್ಮಣ ಜನ್ಮ ಎಂದ ಮಾತ್ರಕ್ಕೆ ಬ್ರಾಹ್ಮಣ್ಯವು ಉಂಟಾಗುತ್ತದೆ, ಬ್ರಹ್ಮಜ್ಞಾನವು ಉಂಟಾಗಿಬಿಡುತ್ತದೆ ಎಂದು ಅರ್ಥವಲ್ಲ. ನೆನಪಿರಲಿ, ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಬಹುದೇನೋ, ಆಗ ಬ್ರಹ್ಮಬಂಧುವಾಗುತ್ತಾನೆ, ಮುಂದೆ ಶ್ರೋತ್ರಿಯನೂ ಆಗಬಹುದೇನೋ, ಆದರೂ ಕೂಡ ಆತನಿಗೆ ಬ್ರಹ್ಮಜ್ಞಾನ ಲಭಿಸುವುದಿಲ್ಲ. ಅಂದರೆ ಬ್ರಹ್ಮಜ್ಞಾನವನ್ನು ಹೊಂದುವುದು ಅದೆಷ್ಟು ಕಷ್ಟಕರ ಎಂಬುದನ್ನು ನಿರೂಪಿಸಲಿಕ್ಕಾಗಿ ಇಷ್ಟೆಲ್ಲವನ್ನು ಹೇಳಿದ್ದಾರೆ. ನಾವು ಯಾವ ಜಾತಿಯಲ್ಲಿಯೇ ಹುಟ್ಟಿರಲಿ, ಯಾರ ಮನೆಯಲ್ಲಿಯೇ ಹುಟ್ಟಿರಲಿ, ನಿರಂತರ ಪರಿಶ್ರಮದಿಂದ, ಅಂದರೆ ತಪಸ್ಸನ್ನೇ ಮಾಡಬೇಕೆಂದಿಲ್ಲ, ಆ ತಪಸ್ಸಿನ ರೂಪದಲ್ಲಿ ನಿರಂತರವಾಗಿ ನಮ್ಮೊಳಗೆ ಸತ್ವಗುಣಗಳ ಬೆಳವಣಿಗೆಗೆ, ಏಕೆಂದರೆ ಹಿಂದೆಯೂ ಕೂಡ ಹಲವು ಅಧ್ಯಾಯಗಳಲ್ಲಿ ಹೇಳಲಾಗಿದೆ, ಶೂದ್ರ ಯೋನಿಯಲ್ಲಿ ಹುಟ್ಟಿದವನು ಎಂದರೆ ಆತನಲ್ಲಿ ತಮೋಗುಣವೇ ಪ್ರಧಾನವಾಗಿರುತ್ತದೆ. ಅದೇ ರೀತಿ ವೈಶ್ಯ ಯೋನಿಯಲ್ಲಿ ಹುಟ್ಟಿದವನಲ್ಲಿ ತಮೋಗುಣದೊಂದಿಗೆ ರಜೋಗುಣವೂ ಕೂಡ ಬೆರೆತಿರುತ್ತದೆ. ಕ್ಷತ್ರಿಯ ಯೋನಿಯಲ್ಲಿ ಹುಟ್ಟಿದವನಿಗೆ, ಅಂದರೆ ಕ್ಷತ್ರಿಯ ವರ್ಣಕ್ಕೆ ಸೇರಿದವನಲ್ಲಿ ರಜೋಗುಣದೊಂದಿಗೆ ಅಲ್ಪ ಸ್ವಲ್ಪ ಸತ್ವಗುಣಗಳು ಬೆರೆತಿದ್ದರೆ ಬ್ರಾಹ್ಮಣನು ಶುದ್ಧ ಸತ್ವಗುಣಗಳನ್ನು ಹೊಂದಿರುತ್ತಾನೆ ಎಂದು ಹೇಳಲಾಗಿದೆ. ಅಂದರೆ ಬ್ರಾಹ್ಮಣ್ಯವನ್ನು ಪಡೆಯುವುದೆಂದರೆ ಸತ್ವಗುಣಗಳನ್ನು ಹೊಂದಿದ್ದು ನಂತರ ಆ ತ್ರಿಗುಣಗಳಿಗೂ ಅತೀತನಾಗಿ ಹೋಗುವವನಾಗಿರುತ್ತಾನೆ. ಆ ಕಾರಣದಿಂದಾಗಿ ನಾವು ಎಲ್ಲೇ, ಯಾರ ಮನೆಯಲ್ಲೇ, ಯಾವ ಯೋನಿಯಲ್ಲೇ ಹುಟ್ಟಿರಲಿ, ನಮ್ಮ ಸ್ವಭಾವ ಎಂತಹದ್ದೇ ಇರಲಿ, ನಿಧಾನವಾಗಿ ತಾಮಸ ಗುಣದಿಂದ ರಜೋಗುಣದೆಡೆಗೆ, ರಜೋಗುಣದಿಂದ ಸತ್ವಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ಒಂದೇ ಜನ್ಮದಲ್ಲಿ ಸಾಧ್ಯವಾಗದೇ ಹೋದರೂ ಅದಕ್ಕಾಗಿ ಚಿಂತಿಸಬೇಕಾಗಿಲ್ಲ. ಹಲವು ಜನ್ಮಗಳನ್ನು ಎತ್ತಿದ ನಂತರವಾದರೂ ಶುದ್ಧ ಸತ್ವಗುಣಗಳನ್ನು ಹೊಂದಿದ ಬ್ರಾಹ್ಮಣನಾಗಿ ಹುಟ್ಟಿ ಆ ನಂತರ ಬ್ರಹ್ಮಜ್ಞಾನವನ್ನು ಪಡೆಯುವ ಅವಕಾಶ ಇದ್ದೇ ಇರುತ್ತದೆ. ಆ ಕಾರಣದಿಂದಾಗಿಯೇ ನಿರಂತರವಾಗಿ ಸತ್ವಗುಣಗಳನ್ನು ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಂದ್ರನು ಮುಂದುವರೆದು ಹೇಳುತ್ತಾನೆ, ಆತ್ಮ ಪರಿಪಾಕವಿಲ್ಲದವರಿಗೆ ದುರ್ಲಭವಾದ ಈ ಬ್ರಾಹ್ಮಣತ್ವದ ಆಸೆಯನ್ನು ಬಿಟ್ಟು ನೀನು ಬೇರೆ ಏನಾದರೂ ವರವನ್ನು ಕೇಳು. ಈಗ ನೀನು ಬಯಸುವುದೇನೋ ನಿನಗೆ ದುರ್ಲಭವೋ ಎಂದನು. ಅದಕ್ಕೆ ಮತಂಗನು, ಓ ದೇವೇಂದ್ರ, ಮೊದಲೇ ದುಃಖಿತನಾದ ನನ್ನನ್ನು ನಿನ್ನ ಮಾತಿನಿಂದ ಮತ್ತಷ್ಟು ಸಂಕಟಗೊಳಿಸುತ್ತಿರುವೆ.
ಕೂಡಲೇ ಸತ್ತವನನ್ನು ಕೊಲ್ಲುತ್ತಿರುವೆ. ನನ್ನ ಸಂಗತಿಯು ಹಾಗಿರಲಿ, ನೀನು ನನಗಿಂತಲೂ ಮೇಲಾದ ಇಂದ್ರ ಪದವಿಯಲ್ಲಿ ಇರುವಾಗಲೂ ಆ ಬ್ರಾಹ್ಮಣ್ಯವನ್ನು ಸಂಪಾದಿಸುವುದಕ್ಕಾಗಿ ಯತ್ನಿಸದಿರುವುದನ್ನು ನೋಡಿ ನಿನಗಾಗಿ ನಾನು ಪರಿತಪಿಸುತ್ತಿರುವೆನು. ಇಲ್ಲಿ ಗಮನಿಸಿ, ಮನುಷ್ಯ ಯೋನಿಗಿಂತಲೂ ಉತ್ತಮವಾದುದು ದೇವಯೋನಿ. ಆ ದೇವಯೋನಿಯಲ್ಲಿ ಇಂದ್ರ ಪದವಿಯಲ್ಲಿ ಇದ್ದವನು ಸಹ ಬ್ರಾಹ್ಮಣತ್ವವನ್ನು ಪಡೆದವನೆಂದು ಹೇಳಲಾಗುವುದಿಲ್ಲ. ದೇವತೆಗಳು, ಇಂದ್ರನೂ ಕೂಡ ಆ ಬ್ರಹ್ಮಜ್ಞಾನವನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರಬೇಕಾಗುತ್ತದೆ. ಬ್ರಾಹ್ಮಣ್ಯವೆಂಬುದು ಇತರ ವರ್ಣದವರಿಗೆ ದುರ್ಲಭವೆಂದು ತಿಳಿದಿದ್ದರೂ ಮನುಷ್ಯನು ಬ್ರಾಹ್ಮಣ್ಯವನ್ನು ಪಡೆದು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ಅನ್ಯಾಯವಾಗಿ ಕೆಟ್ಟು ಹೋಗುವರಲ್ಲ. ದುರ್ಲಭವಾದ ಐಶ್ವರ್ಯವನ್ನು ಪಡೆದು ಅದನ್ನು ಅನುಭವಿಸಲಾರದೆ ಮೂಢರಂತೆ ಅದೃಷ್ಟವಶದಿಂದ ಬ್ರಾಹ್ಮಣ್ಯವನ್ನು ಪಡೆದೂ ಕೂಡ ಅದನ್ನು ಕಾಪಾಡಿಕೊಳ್ಳದೆ ಅಲಕ್ಷ್ಯ ಮಾಡುವರು. ಇದು ವಿಶೇಷವಾಗಿ ಬ್ರಾಹ್ಮಣ ಯೋನಿಯಲ್ಲಿ, ಅಂದರೆ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿಯೂ ಕೂಡ, ಶ್ರೋತ್ರಿಯನ ಮನೆಯಲ್ಲಿ ಹುಟ್ಟಿಯೂ ಕೂಡ ಆ ರೀತಿಯಾದ ಕರ್ಮಗಳನ್ನು ಮಾಡದೆ ನಿರಂತರವಾಗಿ ಸತ್ವಗುಣಗಳನ್ನು ಬೆಳೆಸಿಕೊಳ್ಳದೆ ಅಧೋಗತಿಗೆ ಇಳಿದು ಹೋಗುವವರ ಕುರಿತಾಗಿ ಹೇಳಲಾಗಿದೆ. ಅಂಥವರು ಪಾಪಿಗಳಿಗಿಂತಲೂ ಅತ್ಯಂತ ಪಾಪಾತ್ಮರು. ಅವರಲ್ಲಿ ಆ ಬ್ರಾಹ್ಮಣ್ಯವು ಹೇಗೆ ತಾನೇ ನಿಲ್ಲುವುದು? ನಾನಾದರೂ ಈಗ ಬ್ರಾಹ್ಮಣರಿಗೆ ತಕ್ಕ ವೃತ್ತಿಯಲ್ಲಿಯೇ ಇರುವೆನು. ನನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇರಿಸಿರುವೆನು. ದ್ವಂದ್ವಗಳನ್ನೆಲ್ಲ ತೊರೆದು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಅಹಿಂಸಾ ರತನಾಂಗಿ ಜಿತೇಂದ್ರಿಯನಾಗಿರುವೆನು. ಇಂಥವನಿಗೆ ಬ್ರಾಹ್ಮಣ್ಯವು ಬರಬಾರದೇಕೆ? ನನಗೆ ಅದಕ್ಕೆ ತಕ್ಕ ಅರ್ಹತೆ ಇಲ್ಲದೆ ಹೋಗುವುದೇಕೆ? ಓ ದೇವೇಂದ್ರ, ನಾನು ಧರ್ಮಗಳನ್ನೆಲ್ಲ ಬಲ್ಲವನಾಗಿದ್ದರೂ ನನ್ನ ತಾಯಿಯ ದೋಷದಿಂದ ಇಂತಹ ಹೀನ ಸ್ಥಿತಿಯನ್ನು ಹೊಂದಿದನಲ್ಲವೇ? ಇಲ್ಲಿ ಸಾಮಾನ್ಯವಾಗಿ ನಾವು ದೋಷವನ್ನು ತಂದೆ ತಾಯಿಗಳ ಮೇಲೆ ಹೊರಿಸಿಬಿಡುತ್ತೇವೆ. ನೆನಪಿರಲಿ, ಪ್ರತಿಯೊಂದು ಜನ್ಮದಲ್ಲಿಯೂ ನಾವು ಯಾವ ತಂದೆ ತಾಯಿಗಳಿಗೆ ಹುಟ್ಟುತ್ತೇವೆ, ಅಲ್ಲಿ ಯಾವ ರೀತಿಯಾದ ಪರಿಸರವಿರುತ್ತದೆ ಎಂಬುದು ತಂದೆ ತಾಯಿಗಳ ಮೇಲೆ ದೋಷ ಹೊರಿಸುವುದಕ್ಕಲ್ಲ. ಅದಕ್ಕೆಲ್ಲ ನಮ್ಮ ಪೂರ್ವಜನ್ಮಕೃತ ಕರ್ಮಗಳೇ ಕಾರಣವಾಗಿರುತ್ತವೆ. ಪೂರ್ವಜನ್ಮಕೃತ ಕರ್ಮಗಳಿಂದಾಗಿಯೇ ನಾವು ಒಂದು ನಿರ್ದಿಷ್ಟ ಮನೆಯಲ್ಲಿ, ಒಂದು ನಿರ್ದಿಷ್ಟ ಪರಿಸರದಲ್ಲಿ ಹುಟ್ಟುತ್ತೇವೆ. ಹುಟ್ಟು ಯಾರ ಆಯ್ಕೆಯೂ ಅಲ್ಲ, ಅದು ಭಗವಂತನ ಇಚ್ಛೆ. ಎಲ್ಲೇ ಹುಟ್ಟಿದರೂ ಕೂಡ ಮುಂದೆ ನಮ್ಮ ಸ್ವಭಾವವನ್ನು ಬೆಳೆಸಿಕೊಳ್ಳುವುದು, ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುವುದಲ್ಲವೇ? ಮುಂದುವರಿದು ಆ ಮತಂಗನು ಹೇಳುತ್ತಾನೆ, ನನಗೆ ಇಂತಹ ವಿಧಿಯು ಹೇಗೆ ಬಂತು? ಮುಖ್ಯವಾಗಿ ಪುರುಷ ಪ್ರಯತ್ನದಿಂದ ದೈವವನ್ನು ಮೀರುವುದು ಹೇಗೂ ಸಾಧ್ಯವಿಲ್ಲ. ನಾನು ಯಾವುದಕ್ಕಾಗಿ ಸಾವಿರಾರು ವರ್ಷಗಳಿಂದ ಪ್ರಯತ್ನಿಸುತ್ತಿರುವೆನೋ ಅದು ನನಗೆ ಸಫಲವಾಗದಿದ್ದ ಮೇಲೆ ಇನ್ನು ಇದಕ್ಕಿಂತಲೂ ಪ್ರಬಲವಾದುದೇನಿದೆ? ಇದು ಹೀಗಿದ್ದ ಮೇಲೆ ನನ್ನಲ್ಲಿ ನೀನು ಅನುಗ್ರಹವನ್ನು ತೋರಿಸುವುದಾದರೆ ಮತ್ತು ನನ್ನಲ್ಲಿ ಸುಕೃತವೇನಾದರೂ ಇದ್ದರೆ ನೀನು ನನಗೆ ಉದ್ದಿಷ್ಟ ವರಗಳನ್ನಾದರೂ ಕೊಡಬೇಕು ಎಂದನು. ಅದಕ್ಕೆ ಇಂದ್ರನು, ಮತಂಗ, ನಿನಗೆ ಇಷ್ಟ ವರಗಳನ್ನು ಕೇಳು, ಕೊಡುವೆನು ಎನ್ನಲು ಮತಂಗನು, ಓ ಪ್ರಭು, ನಾನು ಕಾಮರೂಪಿಯಾಗಿ ಇಷ್ಟ ಬಂದ ಕಡೆಗೆ ಹೋಗತಕ್ಕ ಶಕ್ತಿಯುಳ್ಳವನಾಗಬೇಕು. ಆಕಾಶಗಮನ ಶಕ್ತಿಯು ನನಗೆ ಉಂಟಾಗಬೇಕು. ಪಕ್ಷಿ ರೂಪದಿಂದ ಸಂಚರಿಸುವ ಶಕ್ತಿಯು ನನಗೆ ಬರಬೇಕು. ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವಿರೋಧವಿಲ್ಲದಂತೆ ನಾನು ಪೂಜೆಗೆ ಅರ್ಹನಾಗಬೇಕು. ಓ ಪುರಂದರ, ನನಗೆ ಅಕ್ಷಯವಾದ ಕೀರ್ತಿಯುಂಟಾಗುವಂತೆ ಅನುಗ್ರಹಿಸು. ಇದು ತಲೆ ಬಗ್ಗೆ ನಮಸ್ಕರಿಸುವೆನು ಎಂದನು. ಅದಕ್ಕೆ ಆ ದೇವೇಂದ್ರನು, ಮತಂಗ, ನೀನು ಕೇಳಿದುದೆಲ್ಲವೂ ಹಾಗೆಯೇ ನಡೆಯಲಿ. ಇನ್ನು ನೀನು ಹೊರಡು. ಲೋಕದಲ್ಲಿರುವ ಸ್ತ್ರೀಯರೆಲ್ಲರೂ ತಮ್ಮ ಸೌಭಾಗ್ಯವನ್ನು ಉದ್ದೇಶಿಸಿ ನಡೆಸತಕ್ಕ ಎಲ್ಲ ಕಾರ್ಯಗಳಲ್ಲಿ ನಿನ್ನನ್ನು ಪೂಜಿಸಲಿ. ನೀನು ಛಂದೋದೇವನೆಂಬ ಹೆಸರಿನಿಂದ ಪ್ರಖ್ಯಾತನಾಗಿ ಸ್ತ್ರೀಯರಿಂದ ಪೂಜಿತನಾಗುವೆ. 3 ಲೋಕಗಳಲ್ಲಿಯೂ ನಿನಗೆ ಎಣೆಗಿಲ್ಲದ ಕೀರ್ತಿಯುಂಟಾಗಲಿ ಎಂದು ಹೇಳಿ ಇಂದ್ರನು ಕಣ್ಮರೆಯಾಗಿ ಬಿಟ್ಟನು. ಮತಂಗನು ಕೂಡ ತನ್ನ ದೇಹಾವಸಾನದಲ್ಲಿ ಉತ್ತಮ ಸ್ಥಾನವನ್ನು, ಅಂದರೆ ಬಹುಶಃ ದೇವಯೋನಿಯನ್ನೇ ಹೊಂದಿ ಇಂದ್ರನು ಹೇಳಿದಂತೆ ಛಂದೋದೇವನೆಂಬ ಹೆಸರಿನಿಂದ ಪ್ರಖ್ಯಾತನಾಗುತ್ತಾನೆ. ಓ ಯುಧಿಷ್ಠಿರ, ಹೀಗೆ ಬ್ರಾಹ್ಮಣ್ಯವೆಂಬುದು ಮನುಷ್ಯರಿಗೆ ಆಗಂತುಕವಾಗಿ ಲಭಿಸತಕ್ಕದಲ್ಲವೆಂದು ಮಹಾತ್ಮನಾದ ಇಂದ್ರನೇ ಹೇಳಿರುವನು ಎಂದನು. ಇಲ್ಲಿಗೆ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 5ನೆಯ ಅಧ್ಯಾಯವು ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.